ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಭಾಳ ಖುಷಿ ಆಯ್ತು. ಆ್ಯಂಡ್ ನಾ ಹೊಯ್ಸಳ ಶೂಟಿಂಗ್ ಮಾಡೋ ಮುಂದೆ ಐ ಥಿಂಕ್ ಫಸ್ಟ್ ಸ್ಕೆಡ್ಯೂಲ ಸೆಕೆಂಡ್ ಸ್ಕೆಡ್ಯೂಲ ಗೊತ್ತಿಲ್ಲ, ನೆನಪಿಲ್ಲ. ಬಟ್ ಧನು ಅವಾಗ ಒಂದು ಮಸ್ತ್ ಕತೆ ಕೇಳೀನಿ, ಭಾಳ ಮಜಾ ಐತಿ ಅಂತ ಹೇಳಿದ್ದ, ಮಾಡ್ತೀನಿ ನಾನು ಸಿನಿಮಾ ಅಂತ. ತುಂಬ ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ, ಅಷ್ಟು ಎಕ್ಸೈಟಾಗಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದ. ಅವತ್ತಿಂದ ಎಕ್ಸೈಟ್ಮೆಂಟ್ ಇತ್ತು. ಆಮೇಲೆ ಕ್ಷೇತ್ರಪತಿ ಪಿಕ್ಚರ್ದು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬಸ್ರೂರೊಳಗೆ ನಡೆಯೋಕತ್ತಾಗ ರವಿ ಬಸ್ರೂರ್ ಅವ್ರು ಹೇಳಿದರು, ಸಕ್ಕದಾಗಿ ಬಂದಿದೆ ನವೀನ್ ಅಂತ ಅಂದ್ಬಿಟ್ಟು. ಸೊ ಆವತ್ತಿಂದನೂ ಎಕ್ಸೈಟ್ಮೆಂಟ್ ಇತ್ತು. ಅದಾದ ನಂತರ ಬಂದಿರುವಂಥ ಪ್ರತಿ ಸ್ಯಾಂಪಲ್ಗಳು, ಅಂದರೆ ಫಸ್ಟ್ ಲುಕ್ಕಿಂದ ಹಿಡಿದು ಟೀಸರಿಂದ ಹಿಡಿದು ಟ್ರೈಲರ್, ಮೊನ್ನೆ ಬಿಟ್ಟಂಥ ಟ್ರೈಲರ್ವರೆಗೂ, ಹಾಡುಗಳವರೆಗೂ ಎಲ್ಲನೂ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡ್ಕೋತಾ ಬಂದೈತಿ, ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೋತಾ ಬಂದೈತಿ. ಸೊ ಸಿನಿಮಾ ಚೆನ್ನಾಗಾಗುತ್ತೋ ಅನ್ನೋಂಥ ಭರವಸೆ ಖಂಡಿತವಾಗ್ಲೂ ನನಗಿದೆ. ಆ್ಯಂಡ್ ಇಲ್ಲಿ ನಡೆದಿರುವಂಥ ನನ್ನ ಕುಟುಂಬದ ಸ್ನೇಹಿತರಿಗೆ, ಹಿರಿಯ ಸ್ನೇಹಿತರಿಗೆ ನಮಸ್ಕಾರ. ಏನು ಸದ್ಯ ಸರ್ ನಮಸ್ತೆ. ಅಣ್ಣವ್ರ ಕಾಲದಿಂದನೂ ಕನ್ನಡ ನೆಲ, ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗಲೂ ಕೂಡ ನಮ್ಮವರು ಅಂತ ಅಪ್ಕೊಂಡಿದ್ದಾರೆ. ನಿಮ್ಮನ್ನು ಕೂಡ ಅಪ್ಕೋತಾರೆ. ಆ್ಯಂಡ್ ನಾನಲ್ಲಿ ಕೂತಾಗ ಅಮೃತ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಡಾಲಿ ಅವ್ರನ್ನ ಎಷ್ಟು ಪ್ರೀತಿಸ್ತೀವಿ, ಹಾಗೆ ನಿಮ್ಮನ್ನೆಲ್ಲ ಹಂಗೆ ಪ್ರೀತಿಸಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಈಗ ಇಲ್ಲಿವರೆಗೂ ನೀವು ಎಷ್ಟು ಹತ್ತಿರವಾಗಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬ ಹತ್ತಿರ ಆಗ್ತಾರೆ ಕನ್ನಡದವ್ರಿಗೆ, ಕನ್ನಡದವರೇ ಆಗ್ತೀರಾ ನೀವು. ನಿಮ್ಗೆ ಆಲ್ ದ ಬೆಸ್ಟ್. ಇನ್ನು ಡಾಲಿ ಬಗ್ಗೆ ಏನು ಹೇಳೋದು, ಸೀನಿಯರ್ ಅಂತ ಹೇಳ, ಇಲ್ಲ ವೆಲ್ ವಿಷರ್ ಅಂತ ಹೇಳ, ಇಲ್ಲ ಗೆಳೆಯ ಅಲ್ಲ, ಇಲ್ಲ ಎಲ್ಲ ಸೇರಿ ನನ್ನ ಪ್ರೀತಿಯ ಸಹೋದರ ಅಂತ ಹೇಳ್ತೀನಿ. ಸ್ನೇಹಿತನ ಜಾಗ ಕೊಟ್ಟಿದ್ದೇನೆ, ಬಟ್ ಮನ್ಸೊಳಗೆ ನನಗೆ ನಮ್ಮ ಅಣ್ಣನ ಥರ. ಒಬ್ಬ ನಟ, ಸ್ಟಾರ್ ನಟ ಆಗೋದು ಭಾಳ ಕಷ್ಟದ ಹಾದಿರ್ತೈತಿ. ಬಹುಶಃ ಡಾಲಿ ಆತನ ಒಂದು ಜರ್ನಿನ ಆತನೇ ಯಾರಿಗೂ ಬಯಸೋದಿಲ್ಲ ಹಿಂಗೆ ಬರಲಿ ಅಂತ, ಯಾಕಂದ್ರೆ ಅಷ್ಟು ಕಷ್ಟದ ಹಾದಿ. ಮೊದಲೇ ಸಿನಿಮಾ ಬಂದಾಗ ಆ ಪರಿಚಯ ಇರಲಿಲ್ಲ, ದೂರದಿಂದನೇ ಎಷ್ಟು ಚಂದ ಅದಾರಲ್ಲ ಇವರು, ಎಷ್ಟು ಚಲೋತ್ನಾಗ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಇವರು ಇಸ್ ದ ಫ್ಯೂಚರ್ ಆಫ್ KFI, ಇವ್ರು ಚಲೋ ಆಕೈತಿ ಅಂತ ನಮ್ಗೆ ಆ್ಯಕ್ಟಿಂಗ್ ಕನ್ಸಿರೋ ಮುಂದೆ ನಾವು ಹಂಗೆ ವಿಶ್ ಮಾಡ್ಕೋತ ನೋಡ್ತಿದ್ವಿ. 1 ಸಿನಿಮಾ, 2 ಸಿನಿಮಾ, 3 ಸಿನಿಮಾ ಆಗ್ತಿದ್ದಂಗೆ ಪ್ರತಿಯೊಬ್ಬರು ಪ್ರಾರ್ಥನೆನೂ ಹಾಗೆ ಇತ್ತು. ಎಲ್ಲ ಅವ್ರನ್ನ ಪ್ರೀತಿಸುವಂಥ ಜೀವಿಗಳು ಎಲ್ಲರೂ ಕೇಳ್ಕೊತಿದ್ದಿದ್ದು ಇವ್ರಿಗೊಂದು ದೊಡ್ಡ ಬ್ರೇಕ್ ಸಿಗಬೇಕು ಅಂತ. ಆ ಜರ್ನಿಲಿ ಅಷ್ಟೊಂದು ಹರ್ಡಲ್ಸ್ನ ಕ್ರಾಸ್ ಮಾಡ್ಕೊಂಡು, ಅಷ್ಟು ಅವಮಾನಗಳನ್ನ ಸಹಿಸ್ಕೊಂಡು, ಅದೆಲ್ಲನೂ ಹೋರಾಟದ ಹಾದಿಯಾಗಿ ಅದನ್ನು ದಾಟ್ಕೊಂಡು ಡಾಲಿ ಅಂತ ಆದಾಗ ಎಷ್ಟು ಜನ ಇಲ್ಲಿ ಸಿಳ್ಳೆ ಹಾಕ್ತಾರೋ, ಎಷ್ಟು ಜನ ಕೇಕೆ ಹೊಡಿತಾರೋ, ಅವ್ರ ಜೊತೆ ಸೇರಿ ನಾನು ಕೇಕೆ ಹೊಡೆದಿದ್ದೀನಿ, ಕೇಕೆ ಹಾಕಿದ್ದೀನಿ. ಅನುಶ್ರೀ ಅವ್ರದ್ದೊಂದು ಶೋ ಬಂತು, ಆ ಶೋದಾಗ ಹೇಳ್ಕೊಳ್ಳೋ ಮುಂದೆ 1 ಸೆಕೆಂಡ್ ಕಣ್ಣಾಗ ನೀರು ಬಂತು. ಆ ಕಣ್ಣೀರ್ ಜೊತೆಗೆ ಸ್ಫೂರ್ತಿನೂ ಬಂತು. ಭಾಳ ಜನ ಬ್ಯಾಗ್ ಹಾಕ್ಕೊಂಡು ವಾಪಸ್ಸು ಊರಿಗೆ ಹೋಗ್ಬೇಕು ಅನ್ನೋವಂಥವ್ರು ಎಲ್ಲರಿಗೂ ಆ ಕನಸುಗಳು ಗಟ್ಟಿಯಾಗಕ್ಕೆ ಡಾಲಿ ಜರ್ನಿ ಸ್ಫೂರ್ತಿ ಆಯಿತು. ನಮಗೆ ನೀಗುದಿಲ್ಲ ಇದು, ವಾಪಸ್ ಬಸ್ ಹತ್ತಿ ಊರ ಕಡೆ ಹೋಗ್ಬಿಡೋಣ ಅಂತ ಅನ್ಕೊಂಡಿರೋರ್ಗೆಲ್ಲರಿಗೂ ಸ್ಫೂರ್ತಿ ಆಗಿದೆ. ಇಲ್ಲ ನಾವು ನಿಂದಿರ್ಬೇಕು, ಇಲ್ಲೇ ಗಟ್ಟಿಗೆ ನಿಂತು ಒದ್ದಾಡ್ಕೊಂತ ಆದರೂ ಪರವಾಗಿಲ್ಲ, ಹೋರಾಟ ಆದರೂ ಪರವಾಗಿಲ್ಲ, ನಾಳೆ ದಿವಸ ನಾನೊಂದು ಸಕ್ಸಸ್ನ ಕಾಣ್ತೀನಿ ಅನ್ನೋರಿಗೆಲ್ಲರಿಗೂ ಡಾಲಿ ಸ್ಫೂರ್ತಿಯಾಗಿರ್ತಾರೆ. ಸೊ ಹೋದಲ್ಲೆಲ್ಲ ಪ್ರೀತಿನ ಗೆಲ್ಸ್ಕೊಂಬಂದಿದ್ದಾರೆ, ಪ್ರೀತಿನ ಹೊತ್ಕೊಂಬಂದಿದ್ದಾರೆ. ಹೃದಯ ವೈಶಾಲ್ಯತೆ ತುಂಬ ದೊಡ್ಡದಿದೆ, ಎಲ್ಲಿ ಹೋದರೂ ಸ್ನೇಹಿತರಿದ್ದಾರೆ. ಸಿನಿಮಾ ಕೋಟಿ ದುಡ್ಡು ಮಾಡಿರ್ಬೋದು, ಆ ಥರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಟಿ ಹೃದಯಗಳನ್ನು ಗಳಿಸಿದ್ದಾನೆ. ಆ ಎಲ್ಲ ಕನ್ನಡ ಮನಸ್ಸುಗಳ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ, ನನ್ನಂಥ ಕಿರಿಯನ ಪ್ರಾರ್ಥನೆ ನಿನ್ನ ಜೊತೆ ಸದಾ ಇರುತ್ತದೆ. ಇನ್ನೂ ದೊಡ್ಡ ಗೆಲುವಾಗಲಿ, ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂಥ. ಆವಾಗ ದೂರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೆ, ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಇನ್ನು ಮುಂದೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ನಾವೆಲ್ಲರೂ ಕೂಡ. ವಿ ಲವ್ ಯು. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ, ಅಂದರೆ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಇಲ್ಲಿರುವಂಥ ತುಂಬ ನನಗಿಂತ ಮುಂಚೆ ತುಂಬ ಹತ್ತಿರದಿಂದ ನೋಡಿರುವಂಥ ಸ್ನೇಹಿತರಾಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ನಾಗ ಆಗಿರ್ಬೋದು,
ನಮ್ಮ ಹರೀಶು ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಿದ್ದು ಒಂದು ದೊಡ್ಡ ಸಕ್ಸಸ್ಸು ಅಂತ. ಸಕ್ಸಸ್ ಇನ್ನೂ ಕಂಟಿನ್ಯೂ ಆಗಲಿ. ಆ್ಯಂಡ್ ಒಂದು ಕಾಮನ್ ವಿಷಯ ಸತೀಶ್ ಸರ್ಗೂ ಮತ್ತು ಧನು ಅವ್ರಿಗೂ ಅಂತಂದರೆ, ಅವರ ಹಾದಿ ಎಷ್ಟು ಕಷ್ಟ ಆಯಿತು ಅದು ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದ್ರು, ಡಾಲಿ ಪಿಕ್ಚರ್ಸ್ ಮತ್ತು ಸತೀಶ್ ಪಿಕ್ಚರ್ಸ್. ಅವು ಎರಡೂ ಪ್ರೊಡಕ್ಷನಲ್ಲಿ ಒಳ್ಳೊಳ್ಳೆ ನಟರುಗಳು ಬಂದಿದ್ದಾರೆ, ಹೊಸ ಹೊಸ ನಿರ್ದೇಶಕರು ಬಂದಿದ್ದಾರೆ. ಆ ಥರ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಹೊರಗೆ ಬರ್ತವೆ. ಆ ಪ್ರತಿಭೆಗಳು ಇನ್ನೂ ದೊಡ್ಡದಾಗ್ತವೆ. ಅವು ನಾಳೆ ಮುಂದೆ ಇನ್ನೊಂದು ಪ್ರೊಡಕ್ಷನ್ನ ಓಪನ್ ಮಾಡ್ತವೆ, ಆ ನಂಬಿಕೆ ಇದೆ. ಸೊ ಎಲ್ಲರ ಪ್ರೀತಿ, ಕನ್ನಡ ಮನಸ್ಸುಗಳ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್. ಪೂರ್ಣ 22ನೇ ತಾರೀಕು ನಿನ್ನ ಪಿಕ್ಚರು ರಿಲೀಸ್ ಆಗ್ತೈತಿ. ಆ್ಯಂಡ್ ಪೂರ್ಣನ ವಾಯ್ಸ್, ಪೂರ್ಣ ಇಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನಾನು ಅವನ ಶಾರ್ಟ್ ಫಿಲ್ಮ್ ಟೈಮಿಂದ ನೋಡ್ಕೊತಾ ಬಂದಿದ್ದೆ. ಆವಾಗಿಂದನೂ ಇಲ್ಲಿವರೆಗೂ ಅವ್ನು ಮಾಡುವಂಥ ಪ್ರತಿಯೊಂದು ಪಾತ್ರ ಕೂಡ ನಂಗೆ ಇಷ್ಟ. ಈಗ ಆತನ ವಾಯ್ಸಲ್ಲಿ ಈ ಸಿನಿಮಾನ ನಾನು ನೋಡ್ತೀನಿ, ನೀವು ನೋಡ್ರಿ. ಇಡೀ ತಂಡಕ್ಕೆ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ 22ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗತೈತಿ. ಒಳಗೆ ಹೋಗೋಮು, ಡಾಲಿ ನೋಡಮು, ಕ್ಯಾಕಿ ಹೊಡ್ಯಾಮು.